ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ಮಾವಿನಕಾಯಿಯ ಮಸಾಲಾ ಚಟ್ನಿಯನ್ನು ರೆಡಿ ಮಾಡ್ತಾ ಇದ್ದೇನೆ. ನಮ್ಮ ಚೇತ್ಗೆ ಬಜ್ಜಿ ಅಂತ ಹೇಳ್ತಾರೆ. ಮೊದಲಿಗೆ ನಾನಿಲ್ಲಿ 1-2 ಮಾವಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಅಷ್ಟು ದೊಡ್ಡ ಕಟ್ ಮಾಡಿಕೊಳ್ಬಹುದು. ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಾವಿನಕಾಯಿ ತುಂಬ ಹುಳಿ ಇರೋದ್ರಿಂದ ನಾನಿಲ್ಲಿ 2 ಉಪಯೋಗ ಮಾಡಿಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನ ಉಪಯೋಗ ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಮಾವಿನಕಾಯಿ ಕಟ್ ಮಾಡಿ ಆಯಿತು. ನಾನೊಂದು ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೇನೆ. ಈ ಗೊರಟನ್ನು ಬಿಸಾಡಲಿಕ್ಕೆ ಯೂಸ್ ಮಾಡಲಿಕ್ಕಿಲ್ಲ, ನಮ್ಮಾಚೆ ಕೊರಂಟೆ ಹೇಳ್ತಾರೆ. ಫ್ರೆಂಡ್ಸ್, ಒಂದು ಸಣ್ಣ ಸೌಂಟಿನಲ್ಲಿ 1.5 ಚಮಚ ಕೊತ್ತಂಬರಿ, 3 ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಮೆಣಸು ಹಾಕ್ಕೊಳ್ಬಹುದು. ಗ್ಯಾಸ್ ಒಲೆಯನ್ನು ಒರೆಸಿ ಈಗ ಈ ಮಸಾಲೆಯನ್ನು ಫ್ರೈ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇಷ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ಈಗ ಫ್ರೈ ಮಾಡಿದ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. 4 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಉಪ್ಪು ಹಾಕಿ ಫಸ್ಟಿಗೆ ಹುಡಿ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಹುಡಿ ರೆಡಿ ಆಯಿತು. ಹುಡಿ ಮಾಡಿ ಆದ ನಂತರ ಸುತ್ತ ಅಂಟಿರುವ ಮಸಾಲೆಯನ್ನು 1 ಸ್ಪೂನಿನಿಂದ ತೆಗೆದುಕೊಳ್ಬೇಕು. ಈಗ ಇದಕ್ಕೆ ನಾನು ಒಂದು ಅರ್ಧ ಗಡಿ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ 1.5 ಕಪ್ ತೆಂಗಿನಕಾಯಿ ತುರಿ ಉಂಟು. ಹಸಿ ತೆಂಗಿನಕಾಯಿ ತುರಿಯ ಬದಲು ಕೊಬ್ಬರಿಯನ್ನು ಹಾಕಿದರೂ ಆಗ್ತದೆ. ಫ್ರೆಂಡ್ಸ್, ಕಟ್ ಮಾಡಿ ಇಟ್ಟಿರುವ ಮಾವಿನಕಾಯಿಯ ತುಂಡನ್ನು ಹಾಕಿಕೊಳ್ಬೇಕು. ಜಾಸ್ತಿ ಏನು ಕಷ್ಟ ಇಲ್ಲ, ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಬಹುದು. ಈಗ ಮುಚ್ಚಳ ಮುಚ್ಚಿ ನೀರು ಹಾಕದೆ ಹೀಗೇ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೇಕು. ಫ್ರೆಂಡ್ಸ್, ಈ ಟೈಮಲ್ಲಿ ಉಪ್ಪು ಮತ್ತು ಖಾರ ಕಡಿಮೆ ಇದ್ದರೆ ಟೇಸ್ಟ್ ನೋಡಿ ಹಾಕಿಕೊಂಡು ಪುನೊಮ್ಮೆ ರುಬ್ಬಿಕೊಳ್ಬಹುದು. ತುಂಬಾ ಸಿಂಪಲ್ ಆಗಿರುವ ಮಾವಿನಕಾಯಿ ಬಜ್ಜಿ ರೆಡಿ ಆಯಿತು. ಫ್ರೆಂಡ್ಸ್, ಈ ಸಿಂಪಲ್ ಆಗಿರೋ ಮಸಾಲೆ ಬಜ್ಜಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಕುಚ್ಚಲಕ್ಕಿ ಗಂಜಿಯೊಟ್ಟಿಗೆ ಊಟ ಮಾಡಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.